ಇನ್ನು ಈ ಡಿನ್ನರ್ ಪಾಲಿಟಿಕ್ಸ್ ಕುರಿತಂತೆ ಡಿಸಿಎಂ ಮಾತನಾಡಿದ್ದಾರೆ. ಊಟ ತಂದುಕೊಟ್ರೆ ಬೇಡ ಅನ್ನೋಕ್ಕಾಗತ್ತಾ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಹೇಳಿಕೆ. ದಿನ ಒಬ್ಬೊಬ್ರು ಊಟ ತಂದುಕೊಡ್ತಿದ್ದಾರೆ, ಪ್ರೀತಿಯಿಂದ ಕರೀತಾರೆ, ಹೋಗೋದು. ಆಸಿಫ್, ಫಿರೋಜ್ ಸೇಠ್ ಕೂಡ ಕರೆದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು 15 ವರ್ಷದಿಂದ ಊಟಕ್ಕೆ ಬನ್ನಿ ಅಂತಿದ್ರು. ಒಂದಷ್ಟು ಜನ ಊಟಕ್ಕೆ ಹೋಗಿದ್ವಿ ಅಷ್ಟೇ. ಕಾಂಗ್ರೆಸ್ನ ಹಿರಿಯರನ್ನ ಮರೆಯೋದಕ್ಕೆ ಆಗಲ್ಲ. ನಮ್ಮ ಹುಡುಗ ಊಟ ತಂದುಕೊಡ್ತೀನಿ ಅಂತಾನೆ, ಊಟ ಬೇಡ ಅಂತ ಹೇಳೋದಕ್ಕಾಗತ್ತಾ ಅಂತ ಡಿನ್ನರ್ ಪಾಲಿಟಿಕ್ಸ್ ಕುರಿತಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸಿಎಂ. ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣನೂ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು ಇಲ್ಲಿ ಬಂದು ಕೆಲಸ ಮಾಡ್ತಾವನೆ. ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೇಡನಕ್ಕಾಯ್ತಾ? ಹಂಗೆ ದಿನ ಒಬ್ಬೊಬ್ರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಯಾವ ಸಮಾನ ಮನಸ್ಕರು ಒಂದ್ ಕಡೆ ಸೇರ್ತೀವಿ ಅಂತಿದ್ದಾರೆ ಬೆಳಗಾವಿಯಲ್ಲಿ ಶಾಸಕ ಬಾಲಕೃಷ್ಣ. ಎಲ್ಲಾ ಸೇರ್ಕೊಂಡು ಒಂದು ಊಟ ಮಾಡಿದ್ವಿ, ಎಲ್ಲರೂ ಊಟ ಮಾಡೋದೇ ತಪ್ಪ ಹೇಳಿ ಅಂತ ಡಿನ್ನರ್ ಪಾಲಿಟಿಕ್ಸ್ ಕುರಿತಂತೆ ರಿಯಾಕ್ಟ್ ಮಾಡಿದ್ದಾರೆ. 40 ಜನ ಶಾಸಕರು ಊಟಕ್ಕೆ ಒಟ್ಟಿಗೆ ಸೇರಿದ್ವಿ ಅಷ್ಟೇ, ಇದೇನು ಶಕ್ತಿ ಪ್ರದರ್ಶನ ನಡೆಸೋದಲ್ಲ ಅಂತಿದ್ದಾರೆ ಬಾಲಕೃಷ್ಣ. ನಾವೆಲ್ಲ ಬೆಳಗಾವಿಯಲ್ಲಿ ಇದ್ದೀವಿ, ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರ್ತೀವಿ, ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತೀರಾ? ಊಟ ಮಾಡೋದೇ ತಪ್ಪ? ಅವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸು ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಒಂದು ಊಟ ಮಾಡಿದ್ದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಕಾಮನ್ ಏನು ಸಮಾನ ಮನಸ್ಕರುಗಳು, MLAಗಳು ಏನಿದ್ದೀವಿ, ನಾವೆಲ್ಲ ಊಟ ಮಾಡಿದ್ದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ. ನಾವೆಲ್ಲ ಶಕ್ತಿ ಪ್ರದರ್ಶನ ಏನು ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ದ ಫೈನಲ್. 40 ಜನ ಶಾಸಕರು ನಿನ್ನೆ DK ಅವರ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು. 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ನಾವೆಲ್ಲ ಬೆಳಗಾವಿಯಲ್ಲಿ ಇದ್ದೀವಿ, ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ. ಯತೀಂದ್ರ ಬಗ್ಗೆ ಮಾತನಾಡೋದು ಬೇಡ ಅಂತ ಶಾಸಕ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತೇನು ಯತೀಂದ್ರ ಹೇಳಿಕೆ ಕೊಟ್ಟರು. ಅದಕ್ಕೆ ಕುರಿತಂತೆ ಇವರ ಪ್ರತಿಕ್ರಿಯೆ ಇದು. ಇರಿಸುಮುರುಸಾಗುವಂತ ಹೇಳಿಕೆ ಕೊಡೋದು ಬೇಡ, ಅವರೇ ತಿಳಿದುಕೊಳ್ಬೇಕಷ್ಟೇ ಅಂತಿದ್ದಾರೆ ಬಾಲಕೃಷ್ಣ. MLC ಯತೀಂದ್ರಗೆ ಬಾಲಕೃಷ್ಣ ಕೊಟ್ಟ ತಿರುಗೇಟಿದು. ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ ಇರಿಸುಮುರುಸು ಆಗೋಂಥ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅದೆಲ್ಲ ಅವಶ್ಯಕತೆ ಇಲ್ಲ. ಯಾರು ನೋಟಿಸ್ ಕೊಡ್ತಕ್ಕಂಥದ್ದು ಅವರವರು ತಿಳ್ಕೊಬೇಕಷ್ಟೇ. ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ ಇರಿಸುಮುರುಸು ಆಗೋಂಥ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅದೆಲ್ಲ ಅವಶ್ಯಕತೆ ಇಲ್ಲ. ಯಾರು ನೋಟಿಸ್ ಕೊಡ್ತಕ್ಕಂಥದ್ದು ಅವರವರು ತಿಳ್ಕೊಬೇಕಷ್ಟೇ. ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ ಇರಿಸುಮುರುಸು ಆಗೋಂಥ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ.